ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕೆಗೆ ಉತ್ತೇಜನ ನೀಡಬೇಕು. ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಸೌಲಭ್ಯಗಳು ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಸಿಗಬೇಕು. ಬಡತನ ಕಲಿಕೆಗೆ ಅಡ್ಡಿಯಾಗಬಾರದು ಎಂಬುವ ಉದ್ದೇಶದಿಂದ ನೆರಿಕಾ ಗ್ರಾಮ ಪಂಚಾಯಿತಿಯ ಸಮಾಜ ಸೇವಕರಾದ ಎನ್ ಮೂರ್ತಿರವರು ಆನೇಕಲ್ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಬೆಲ್ಟ್, ಟೈ, ಗುರುತಿನ ಚೀಟಿ ಹಾಗೂ ನೋಟ್ ಪುಸ್ತಕಗಳನ್ನು ಉಚಿತವಾಗಿ ವಿತರಿಸುವ ಮೂಲಕ ಎನ್ ಮೂರ್ತಿರವರು ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿದ್ದಾರೆ. ಇನ್ನು ಈ ವೇಳೆ ವಕೀಲರಾದ ಮುತ್ತನಾಲೂರು ಶ್ರೀನಿವಾಸ್ ಸರ್ಜರವರು ಮಾತನಾಡಿ, ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ವಾಪಸ್ಸು ನೀಡಬೇಕು ಎಂಬ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡು ಸಮಾಜ ಸೇವಕರಾದ ಎನ್ ಮೂರ್ತಿರವರು ತಾವು ಗಳಿಸಿದ ಇಂತಿಷ್ಟು ಸಂಪಾದನೆಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳು ಪ್ರಗತಿ ಕಾಣಬೇಕಿದೆ. ಎನ್ ಮೂರ್ತಿರವರ ರೀತಿಯಲ್ಲಿಯೇ ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದ ಮಟ್ಟಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡಿ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಮಂಜು, ವಕೀಲರಾದ ಮುತ್ತನಾಲೂರು ಮಹೇಶ್, ನಿರ್ಮಲಾ, ಅನುರಾಧ, ಪುರುಷೋತ್ತಮ್, ಸ್ನೇಹ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾ, ಅಮೃತ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. 350ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಟೈ, ಬೆಲ್ಟು, ಬ್ಯಾಡ್ಜು ಮತ್ತು ಒಂದು ಮುಂದೆ ನೋಟ್ಬುಕ್ಸ್ ಕೊಡುವಂಥ ಈಗ ಕೊಡ್ತೀವಿ ಅಂತೇಳಿ ಮೂರ್ತಿ ಅಂತೇಳಿ ಬಂದಿದ್ದಾರೆ. ಈಗ ಕೊಡಿಸಿದ್ದಾರೆ ಅವ್ರಿಗೆ ಮೊದಲು ನಮ್ಮ ಪ್ರತಿ ವರ್ಷ ಕೂಡ ನಾವು ಹೈಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ಸ್ ಕೊಡ್ತಾನೆ ಇರ್ತೀವಿ. ಈ ಸರಿ ಕೂಡ SLC ಮಕ್ಕಳಿಗೆ ಕೊಡ್ತೀವಿ. ನೆಕ್ಸ್ಟು ನಿಮಗೆ ಬಂದು ತಲುಪ್ತೀವಿ. ಇದು ಬಂದು ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ನಿಮ್ಮನ್ನೆಲ್ಲ ನೋಡಿ ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಬೇರೆ ಕಡೆ ಎಲ್ಲ ಮುಚ್ಚಿದ್ದಾರೆ. ಆದರೆ ಈ ಶಾಲೆ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಇಷ್ಟು ಜನ ವಿದ್ಯಾರ್ಥಿಗಳು ನೋಡಿ ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರೂ ಚೆನ್ನಾಗಿ ಓದಬೇಕು, ಒಳ್ಳೆ ಹುದ್ದೆ ಹೋಗಬೇಕು. ನಿಮಗೆಲ್ಲ ನಮ್ಮ ಕಡೆಯಿಂದ ಏನಾದರೂ ಸಪೋರ್ಟ್ ಬೇಕಾದ್ರೆ ನಾನು ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಓದಿ ಮುಂದೆ ಬರಬೇಕಂತ ಕೋರ್ಕೊತಾ ಇದ್ದೀನಿ. ಇಷ್ಟೊಂದು ಯಾವುದೇ ಒಂದು ಈಗ ಟೈ, ಬೆಲ್ಟ್, ನೋಟ್ಬುಕ್ಕು ಅಥವಾ ಯೂನಿಫಾರ್ಮು ಏನಾರು ಕೇಳೋಣ ಅಂತಂದರೆ ಎಷ್ಟು ದುಡ್ಡಾಗುತ್ತಲ್ಲ, ಹೇಗಪ್ಪ ಕೇಳೋದು, ಅಷ್ಟು ದುಡ್ಡನ್ನು ಅವ್ರು ಹೇಗೆ ಬರೆಸ್ತಾರೆ ಅಂತ. ಆ ಥರದ್ರಲ್ಲಿ ನಮ್ಮ ಅನುಪಮ ಪುರುಷೋತ್ತಮ ಅವರು ಒಂದೇ ಮಾತು ಕೇಳಿದ್ದು, ನಮಗೆ ಈ ಥರ ಟೈ, ಬೆಲ್ಟು ಮತ್ತು ID ಕಾರ್ಡ್ ಅವಶ್ಯಕತೆ ಇದೆ ಅಂತ. ಅವರು ನಾವು ಸುಮ್ಮನೆ ಇದ್ದರು, ಸಮಯ ನಾವು ತಗೊಳ್ತಾ ಇದ್ರು, ಅವರು ಹೆಚ್ಚು ಸಮಯ ತಗೊಳ್ಳಿಲ್ಲ. 2 ದಿನದಲ್ಲಿ ಎಲ್ಲ ರೆಡಿ ಮಾಡಿಸಿ ನಮ್ಗೆ ಸಮಯ ಸಿಗದೇ ಇದ್ದಿದ್ದಕ್ಕೆ ಇವತ್ತು ನಾವು ಎಲ್ಲರಿಗೂ ಹಂಚ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಅರ್ಪಿಸೋಣ. ಸರ್ಕಾರಿ ಶಾಲೆ ಅಳಿವು ಉಳಿವು ನಿಂತಿರೋದು. ನಮ್ಮ ಸರ್ಕಾರ ನಮ್ಮ ಡಿಪಾರ್ಟ್ಮೆಂಟ್ ಏನೇ ಸವಲತ್ತುಗಳನ್ನು ನಮಗೆ ಒದಗಿಸಿ ಕೊಟ್ಟರೂ ಕೂಡ ನಾವು ಒಂದು ಪ್ರೈವೇಟ್ ಶಾಲೆಗೆ ಸರಿಸಮನಾಗಿ ನಿಲ್ಲೋದಕ್ಕೆ ನಮಗೆ ಅವಶ್ಯಕವಾಗಿ ಬೇಕಾಗಿರೋವಂಥ ಮೂಲಭೂತ ಸೌಕರ್ಯ ಇರ್ಬೋದು, ಅಥವಾ ಶಾಲೆಯನ್ನು ಒಂದು ಹಂತದ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ದಾನಿಗಳ ಅವಶ್ಯಕತೆ ತುಂಬ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಾಲೆಗೆ ಇಂದು ನಮ್ಮ ಎಲ್ಲ ಮಕ್ಕಳಿಗೂ ID ಕಾರ್ಡು ಮತ್ತು ಟೈ, ಬೆಲ್ಟು ಈ ವ್ಯವಸ್ಥೆಯನ್ನು ನಮ್ಮ ವಕೀಲರಾದಂತಹ ಶ್ರೀಯುತ ಮೂರ್ತಿರವರು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ಇವರ ಎಲ್ಲ ಸ್ನೇಹಿತರ ಒಂದು ಪರವಾಗಿ ನಾವು ಇವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಗೆ ಇನ್ನೂ ಯೂನಿಫಾರ್ಮ್ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಒಂದು ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತೀವಿ. ಇವತ್ತು ಇಲ್ಲಿ ಬಂದರೆ ತುಂಬಾ ಖುಷಿ ಆಗ್ತಾಯಿದೆ.
ಇಷ್ಟು ಚೆನ್ನಾಗಿ ಸ್ಕೂಲ್ನ ಬೆಳವಣಿಗೆ ಮಾಡಿದ್ದಾರೆ. ಮತ್ತು ಈ ಮಕ್ಕಳನ್ನೆಲ್ಲ ನೋಡೋದು ತುಂಬ ಖುಷಿ ಆಗ್ತಾಯಿದೆ. ಇದು ನಮ್ಮ ಸರ್ಕಾರಿ ಶಾಲೆನ ಅನಿಸ್ತಾ ಇದೆ, ಖಾಸಗಿ ಶಾಲೆ ಥರ ಇದೆ, ಆ ಥರ ನೋಡ್ಕೊತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರಕ್ಕೆ ಒಂದು ನನ್ನ ಕಡೆಯಿಂದ ಒಂದು ಮನವಿ ಏನಂದರೆ, ಇಲ್ಲಿ 350ಗಿಂತ ಹೆಚ್ಚು ಮಕ್ಕಳಿದ್ದಾರೆ. ಆದರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಕೊರತೆ ಇದೆ. ದಯವಿಟ್ಟು ನಮ್ಮ ಸರ್ಕಾರ ಒಳ್ಳೆಯ ಶಿಕ್ಷಕರನ್ನು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತಿನ ದಿನ ಈ ಮಕ್ಕಳು ಇಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗ್ತಾಯಿದೆ, ತುಂಬಾ ಇದಿದೆ. ಇದೊಂದು ನಮ್ಮದು ಅಳಿಲು ಸೇರಿ ಅಷ್ಟೇ. ಆದರೆ ಮುಂದಕ್ಕಿನ್ನ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ದೀವಿ. ನಾವು ಈಗ ಮಕ್ಕಳಿಗೆ ID ಕಾರ್ಡು, ಟೈ, ಬೆಲ್ಟು ಮತ್ತು ನೋಟ್ಬುಕ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದಕ್ಕೆ ಇದೆಲ್ಲ ನೋಡಿದ್ರೆ ಖುಷಿ ಆಗ್ತಾಯಿದೆ. ಇನ್ನೂ ಏನಾದರೂ ನಮ್ಮ ಕೈಲಾದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತೀವಿ. ಮತ್ತು ನಮ್ಮ ಶಿಕ್ಷಕರಲ್ಲಿ ಅದೇ ಮನವಿ ಮಾಡ್ಕೊಂಡು ಏನೇ ಆಗಲಿ ನಮ್ಮ ಟೀಮ್ಗೆ ಹೇಳಿ, ನಮ್ಮ ಟೀಮ್ ಕಡೆಯಿಂದ ಏನು ಬೇಕೋ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಸರ್, ನಾವು ಸರ್ಕಾರಿ ಸ್ಕೂಲಲ್ಲೇ ಓದ್ಕೊಂಡ್ಬಂದಿರೋರು. ಆವತ್ತಿನ ದಿನ ನಾವು ಏನು ಕಷ್ಟ ಬಿದ್ದಿದ್ದೀವಿ, ಏನು ಅವೆಲ್ಲ ನಮ್ಗೆ ಗೊತ್ತಿದೆ. ಆದ್ದರಿಂದ ಇವಾಗ ನಾವು ದೇವ್ರು ನಮ್ಮನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಮುಂದೆ ಅದೇ ಕಾರಣದಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಏನಾದ್ರು ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅಂತ. ಸ್ನೇಹಿತರಾದ ಮೂರ್ತಿ ನೆರಿಗಾರವರು ಸಮಾಜ ಸೇವಕರು. ಅವರು ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಮತ್ತು ಟೈ, ಬೆಲ್ಟು ಅನ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಸಮಾಜಮುಖಿನ ಅವರ ಕೆಲಸಗಳನ್ನ ಮಾಡಲಿ, ಅವ್ರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಮಾಜಮುಖಿ ಕೆಲಸಗಳನ್ನು ಮಾಡಿ ಈ ಶಿಕ್ಷಣವನ್ನು ಬಲಿಷ್ಠಗೊಳಿಸೋದಕ್ಕೆ ಎಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ಸಹಾಯ ಮಾಡಬೇಕು. ಮತ್ತು ಬಾಬಾ ಸಾಹೇಬರು ಒಂದು ಮಾತನ್ನು ಹೇಳಿದ್ದಾರೆ, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಆ ಹಾಲು ಕುಡಿದರೆ ಗರ್ಜಿಸಲೇಬೇಕು ಅಂತ ಹೇಳಿದ್ದಾರೆ. ಅಂಥ ಶಿಕ್ಷಣಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಒಳ್ಳೆಯ ಉನ್ನತ ಮಟ್ಟಕ್ಕೆ ಆ ಮಕ್ಕಳನ್ನು ಬೆಳೆಸೋದ್ರ ಮುಖಾಂತರ ನಾವು ಒಂದು ಸಮಾಜಕ್ಕೆ ಮಾರ್ಗವಾಗಿ ಹೋಗೋಣ ಅಂತ ಹೇಳ್ತಾ ನಮ್ಮ ಮೂರ್ತಿಯವರಿಗೆ ಇವತ್ತು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆನೇಕಲ್ಲು ಸರ್ಕಾರಿ ಶಾಲೆಯಲ್ಲಿ ಬೆಲ್ಟು, ನೋಟ್ಬುಕ್ಕು ಮತ್ತು ಬ್ಯಾಡ್ಜು ಇದನ್ನು ವಿತರಣೆ ಮಾಡಿದಂತಹ ಎನ್ ಮೂರ್ತಿ ಯುವ ಮುಖಂಡರು ನೆರಿಗ್ಯಾ. ಸೊ ಇವರು ಸಮಾಜ ಸೇವಕರು, ಇವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮೂರ್ತಿ ಸರ್ ಮಾಡಿರೋದು ತುಂಬ ಖುಷಿ ಆಗ್ತದೆ. ಸರ್ಕಾರಿ ಶಾಲೆಗಳು ಎಲ್ಲ ಕಡೆನೂ ಬೆಳಿಬೇಕು. ಮತ್ತು ಮೂರ್ತಿ ಸರ್ಗೆ ಇನ್ನೂ ದೇವರು ಆ ಶಕ್ತಿನ ಕೊಡಲಿ ಅಂತ ನಾವು ಬೇಡ್ಕೊಳ್ತೀವಿ. ಈ ಥರ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರಿಂದ ಇನ್ನೂ ಕೆಲವರಿಗೆಲ್ಲ ಇನ್ಸ್ಪಿರೇಷನ್ ಆಗಿ ಅವರು ಕೊಡೋ ಥರ ಆಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ಅಥವಾ ಸಮಾಜ ಸೇವಕರಿಗೂ ಸರ್ಕಾರಿ ಶಾಲೆ ಬಗ್ಗೆ ಕಾಳಜಿ ಇದ್ರೂ ಯಾರೂ ಮುಂದೆ ಬರಲ್ಲ. ನಮ್ಮ ಮಕ್ಕಳಿಗೆ ಈ ಥರ ಒಂದು ಸಹಾಯ ಮಾಡಬೇಕು ಅಂತ. ಅದರಲ್ಲೂ ಮೂರ್ತಿ ಸರ್ ಅವರು ಮುಂದೆ ಬಂದು ಮಾಡಿದ್ದಾರೆ. ಅವ್ರು ಇನ್ನೂ ಬೇರೆ ಶಾಲೆಗಳಿಗೆ, ಬೇರೆ ಖಾಸಗಿ ಶಾಲೆ ಬಿಟ್ಟು ಅದೇ ಥರನೇ ನಮ್ಮ ಸರ್ಕಾರಿ ಶಾಲೆ ಆಗಬೇಕು ಅಂತ ಅವ್ರಿಗಿನ್ನ ಸಹಾಯ ಮಾಡಲು ಹೆಚ್ಚಾಗಿ ಅವ್ರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತಾ ನಾನು ವಂದನೆಗಳು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸುಮಾರು 400 ಜನ ವಿದ್ಯಾರ್ಥಿಗಳಿಗೆ ಮೂರ್ತಿ ಸಾರು ಮತ್ತು ಶ್ರೀನಿವಾಸು, ಮಹೇಶ್ ಇವರೆಲ್ಲ ಕೂಡ ಏನು ನೋಟ್ಬುಕ್ಕು, ಬೆಲ್ಟು, ಬ್ಯಾಡ್ಜು ಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ವಿಚಾರ. ಮೂರ್ತಿ ಅವರು ಇನ್ನಷ್ಟು ಜನಕ್ಕೆ ಸಪೋರ್ಟ್ ಮಾಡಬೇಕು ಮತ್ತು ಯಾವುದೇ ವಿದ್ಯಾರ್ಥಿಗಳು ಎಜುಕೇಷನ್ನಿಂದ ಹಿಂದುಳಿಬಾರ್ದು ಅಂತ ಅವ್ರ ಮನಸ್ಥಿತಿ ಇದೆ. ಸೊ ಹಂಗಾಗಿ ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಜೊತೆನಾಗ ಬಂದು ಇನ್ನೊಂದಷ್ಟು ಜನ ಸ್ಕೂಲು, ಕಾಲೇಜ್ ಮಕ್ಕಳನ್ನ ಸಹಾಯ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಮುಂದೆ ಆನೇಕಲ್ಲಲ್ಲಿ ತುಂಬ ಶಾಲೆಗಳಿಗೆ ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಅವರು ಏನೇ ಕೆಲಸ ಕಾರ್ಯಗಳಿದ್ರು ನಾವೆಲ್ಲ ಜೊತೆಗೆ ಸಪೋರ್ಟ್ ಮಾಡಿ ಅವರು ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳು ಎಜುಕೇಟೆಡ್ ಆಗಬೇಕನ್ನೋ ಏನು ಅವ್ರಿಗೆ ಆಶಯ ಇದೆ ಅದನ್ನು ಈಡೇರಲಿ ಅಂತೇಳಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.